2024 ಲೋಕಸಭಾ ಚುನಾವಣೆಯಲ್ಲಿ 200% ಈಗಿತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಕ್ಯಾಂಡಿಡೇಟ್ ನಾವು ಗೆಲ್ಲಿಸ್ತೀರಂತ ನಾನು ಸವಾಲು ಹಾಕಿದ್ದೆ. ನಾನು ಹೇಳಿದವ್ರು ಟಿಕೆಟ್ ಕೊಡ್ರಿ. ಆಂಟಿ ಕಾಂಗ್ರೆಸ್ ವೋಟ್ ಒಂದು ಸೈಡ್ ಬಿದ್ದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ನಾನು ಘಂಟಾಘೋಷವಾಗಿ ಹೇಳಿದ್ದೀನಿ. ಯಾಕೆ ಮಾತು ಹೇಳಿದ್ನಂದರೆ, ಏನು ಮೊನ್ನೆ 2023 ವಿಧಾನಸಭೆ ಚುನಾವಣೆ ಫಲಿತಾಂಶ ನೋಡಿದಾಗ 6,36,000 ಓಟು ಕಾಂಗ್ರೆಸ್ ಅಭ್ಯರ್ಥಿಗಳು ತಗೊಂಡಿದ್ರು. 4,96,000 JDS ತಗೊಂಡಿತ್ತು. BJP ಅವರು 1,57,000 ತಗೊಂಡಿದ್ರು. ಇಂಡಿಪೆಂಡೆಂಟ್ಸು ಸುಮಾರು 1,20,000 ಓಟ್ ತಗೊಂಡಿದ್ರು. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ JDSಸು BJP ಎಲ್ಲ ಸಿಂಗಲ್ ಕ್ಯಾಂಡಿಡೇಟ್ ಆದರೆ ಇಲ್ಲಿ ನಾವು ನಮ್ಮ ಶಕ್ತಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೆಲಸ ಮಾಡಿದರೆ 100% ನಾವು NDA ಅಭ್ಯರ್ಥಿನ ಗೆಲ್ಸ್ಕೊಂತೀರ ಅನ್ನೋದು ನಮ್ಮ ಲೆಕ್ಕಾಚಾರ. ಗೆಲ್ಸ್ಕೊಂಬಂದ್ರಿ, 100% ಗೆಲ್ಸ್ಕೊಂಬಂದ್ವಿ.